ನಮಸ್ಕಾರ ಅವರು ತುಂಬ ದಿನ ಆಗಿತ್ತು ಲಾಗ್ ಮಾಡ್ಬಿಟ್ಟು ಇವತ್ತು ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನಾವೆಲ್ಲ ಟ್ರಿಪ್ಪಿಗೆ ಓಡ್ತಿದ್ವಿ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಒಂದು ಟ್ರಿಪ್ ಇಟ್ಟಿದ್ರು ಹಾಗೆ ಟ್ರಿಪ್ ಹೋಗ ಅಂತ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಟೀ ರೆಡಿ ಮಾಡ್ಕೊಂಡು ನಾನು ಟೀ ಕುಡ್ಕೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟೆ. ಚೆನ್ನಾಗಿ ರೆಡಿ ಆಗ್ಬಿಟ್ಟು ಇನ್ನೇನು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು 5 ಗಂಟೆಗೆ ಬೆಳಗ್ಗೆ ಮುಂಜಾನೆ 5 ಗಂಟೆ ಬರೋಕೆ ಹೇಳಿದ್ರು. 5 ಗಂಟೆ ಹೋಗೋಣ ಅಷ್ಟೊತ್ತಿಗಾಗಲೇ ನಮ್ಮ ಪಾಲಸಿ ಬಂದ್ಬಿಟ್ಟು ಟಾಟಾ ಮಾಡ್ಕೊಂತ ನಿಂತ್ಕೊಂಡ್ಬಿಡುತ್ತೆ. ಅವಳು ಕೂಡ ಗಡಾನೆ ಬಂದ ಮತ್ತು ಎಲ್ಲರೂ ಕೂಡ ಬೇಗನೆ ಬಂದರು. ಬಸ್ ಕೂಡ ರೆಡಿಯಾಗಿ ನಿಂತ್ಕೊಂತು. ಅಷ್ಟೊತ್ತು ನಮ್ಮ ಸುನಿಲ್ ಸರ್ ಬೇರೆ ಬೇಗ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಪೂಜೆ ಮಾಡಕ್ಕೆ ನಿಂತ್ವಳು. ಫುಲ್ಲು ಆ ಬಸ್ಸಿಂದೆಲ್ಲ ಪೂಜೆ ಮಾಡ್ಬಿಟ್ರು. ನಾವು ಅಷ್ಟೊತ್ತೆ ಒಂದು ವಿಡಿಯೋ ಕ್ಯಾಪ್ಷನ್ ನಮ್ಮ ಹಾಸ್ಪಿಟಲ್ದೆಲ್ಲ ವಿಡಿಯೋ ತಗೊಂಡು ರೆಡಿ ಮಾಡ್ಕೊಂಡು ನಿಂತ್ಕೊಂಡ್ವಿ. ಅಷ್ಟೊತ್ತೆ ನಮ್ಮ ತಮ್ಮರು ಬೇರೆ ಸ್ಮೈಲ್ ಕೊಡ್ತಾ ಇದ್ರು. ಇಬ್ಬರದು ಒಂದು ವಿಡಿಯೋ ಮಾಡೋಣ ಅಂತೇಳಿ ಬಂದೆ. ಅಂತೂ ಇಂತೂ ಬಸ್ ಬೇರೆ ಹೊರಡಕ್ಕೆ ಸ್ಟಾರ್ಟ್ ಆಯ್ತು. ಫುಲ್ಲಾಗಿ ಎಲ್ಲ ರೆಡಿಯಾಗಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಸ್ ಹತ್ತು ಕುತ್ಕೊಂಡ್ವಿ. ಬಸ್ ಹತ್ತಕ್ಕೆಲ್ಲ ನಮ್ಮ ಮಾವ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತದ ಅಂತ ಕೇಳ್ಬಿಟ್ಟು ಟ್ರಿಪ್ಪು ಅಂತ ಬಂದ್ರೆ ಸಾಕು ನಮ್ಗೆ ಒಂಥರ ಫುಲ್ಲು ಕುತೂಹಲ ಅಂತ ಅನ್ಸೋದಕ್ಕಿಂತ ಹೆಚ್ಚಾಗಿ ಫುಲ್ ಎಂಜಾಯ್ಮೆಂಟ್ ಮಾಡ್ಬೇಕು ಅನ್ನೋದೇ ನಮ್ಮದು. ಬಂದಿರೋ ಎಂಜಾಯ್ಮೆಂಟ್ ಮಾಡೋಕ್ಕೆ ಅಂತ ಅಂದ್ಬಾರೆ ಯಾಕೆ ಇದು ಮಾಡ್ಬೇಕು ನಾಟ್ಯ ಬಿಡ್ಬೇಕು ಯಾವುದಕ್ಕೆ ಇದು ಮಾಡ್ಬೇಕು ಅಂತ ಸರಿಯಾಗಿ ಕೆಂಪು ಕುಣಿಯೋದೇ ಸರಿಯಾಗಿ ಕೆಂಪು ಕುಣು ಸುಸ್ತಾಗ್ಬಿಟ್ರು ನಮ್ಮರು. ಅದ್ರಾಗ ನಮ್ಮ ತಮ್ಮರಂತೂ ಒಬ್ರಿಗಿಂತ ಒಬ್ಬರು ತೆಗೆದುಕೊಂಡು ಸಾರ್ ನೋಡ್ಬೇಕು ನೀವು. ನಮ್ಮ ಮಾವ ಎಲ್ಲರೂ ಹುರಿದುಂಬಿಸಿ ಕುಣಿಸಿ ಫುಲ್ಲಾಗಿ ರೆಡಿ ಮಾಡಿ ಮಖಾಮಡ ಕಾಲು ಕಿಸ್ಕೊಂಡು ಮಖಾಮಡ ನಡಿ ಮುಂದಕ್ಕೆ ಊರು ಬಂದ್ಮೇಲೆ ನೋಡಿ ನೀವು ಫುಲ್ ನೋಡ್ಕೊಂತ ಬನ್ನಿ. ವಿಡಿಯೋನ ಕಂಪ್ಲೀಟ್ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೆ ಮಿಸ್ ಮಾಡಿಬಿಡಿ, ಸಕ್ಕತ್ತಾಗಿದೆ ಬನ್ನಿ. ಟೀಮ್ ಮೆಂಬರ್ಸ್ ಬಂದು ಬರ್ತಾರಲ್ಲ ಒಬ್ರಿಗಿಂತ ಒಬ್ರು. ಫೈನಲ್ಲಿ ಅಂತೂ ಇಂತೂ 9:30 10 ಗಂಟೆ ಅಷ್ಟೊತ್ತಿಗೆ ಬಂದು ತಲುಪಿದ್ವಿ ಒಂದು ರೆಸಾರ್ಟ್ಗೆ. ಬಂದು ತಲುಪಿದ ಮೇಲೆ ನಮಗೋಸ್ಕರ ತಿಂಡಿ ಮೇಲೆ ರೆಡಿ ಆಗಿರ್ತೀವಿ. ಎಲ್ಲರಿಗೂ ಚೆನ್ನಾಗಿ ಮತ್ತೆ ರೆಡಿ ಆಗ್ಬಿಟ್ಟು ಅಷ್ಟು ತಿಂಡಿ ತಿನ್ಕೊಂಡು ಕೂತ್ಕೊಂಡ್ವಿ. ತಿಂಡಿ ತಿನ್ಕೊಂಡು ಪ್ಲೇಸ್ನ ವೀಕ್ಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ರೆಸಾರ್ಟ್ ಹತ್ರ. ತುಂಬಾ ಚೆನ್ನಾಗಿ ಪ್ಲೇಸಸ್ಗಳಿದ್ವು. ಆ ಒಂದು ಪ್ಲೇಸ್ನ ನೋಡೋಕೆ ನಮಗಂತೂ ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿರೋದು ಒಂದು ಈ ಒಂದು ಪ್ಲೇಸ್ನ ಚೂಸ್ ಮಾಡಿದ್ರೆ ನಾವು ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡಿ ತೋರಿಸ್ತಾ ಹೋಗ್ತೀನಿ. ನಾವಿನೇನು ರೆಡಿ ಆಗಲ್ಲ ಈಗ ತಿಂಡಿಗೆ ಅಂತ ಓಡ್ಬೇಕು ಬರೋ ಅಷ್ಟೊತ್ತಿಗೆ ನಿಮಿಷ. ಶ್ರೀಧರ್ ಸರ್ ಬೇರೆ ಫುಲ್ಲಾಗಿ ಎಲ್ಲರಿಗೂ ತಿಂಡಿ ರೆಡಿ ಮಾಡಿ ಸರ್ ನೋಡಿ ಬರ್ತಿದ್ದಾರೆ. ಆಯ್ ಸರ್ ವ್ಯೂಸ್ಗಳು ಇಲ್ಲೆಲ್ಲ ಒಂದು ವಿಡಿಯೋ ಸಾಂಗು ಒಂದು ಇದನ್ನು ಮಾಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ.
ಟೈಮ್ ಆಗಿದ್ದೆ ಗೊತ್ತಿಲ್ಲ, ನಮ್ಮ ಮಾವ ನೋಡ್ರಿ ತಿಂಡಿ ತಿಂದ್ಬಿಟ್ಟು ಹಿಂಗೆ ನಿದ್ದೆ ಹೊಡ್ಯಾಕತ್ತವ್ರಾನೆ. ಶಿವ ಶಿವ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಮಾತಾಡ್ಕೊಂತ ಕೂತ್ಕೊಂಡು ಒಟ್ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ಎಂಜಾಯ್ಮೆಂಟ್ ಮಾಡಿರ್ತೀರ ಅನ್ಕೊಂಡಿರ್ತೀವಿ. ನಾನಂತೂ ಸಖತ್ತಾಗಿ ಎಂಜಾಯ್ಮೆಂಟ್ ಮಾಡಿದೆ ಈ ಒಂದು ಪ್ಲೇಸಿಗೆ ಹೋಗ್ಬಿಟ್ಟು. ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೋ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.